ಹಾಯ್ ಸ್ನೇಹಿತರೆ, ಕೃಷಿ ಬದುಕಿಗೆ ನಮಸ್ಕಾರಗಳು. ಸ್ನೇಹಿತರೆ, ನಮ್ಮ ಉತ್ತರ ಕರ್ನಾಟಕದವರು ಹೇಗೆ ನಾಟಿ ಕೋಳಿ ಸಾಗಾಣಿಕೆ ಮಾಡೋದು ಅಣ್ಣ ಅಂತೇಳಿ ತುಂಬ ಜನ ಯುವಕರು ಯುವತಿಯರು ತುಂಬ ಜನ ನನಗೆ ಈಗ ಮೆಸೇಜಲ್ಲಿ ಕೇಳ್ತಿದ್ದಾರೆ. ಸ್ನೇಹಿತರೆ, ನೀವು ನಾಟಿ ಕೋಳಿ ಸಾಗಾಣಿಕೆ ಪ್ರಾರಂಭ ಮಾಡಬೇಕು ಅಂತೇಳಿ ಯಾರೆಲ್ಲ ಕೇಳ್ತಿರಲ್ಲ ಸ್ನೇಹಿತರೆ, ಅಂಥವರು ನೀವು ಮೊದಲಿಗೆ ಪ್ರಾರಂಭ ಮಾಡಬೇಕಾಗಿರೋದು ಏನು ಅಂದರೆ ತಾಳ್ಮೆ ನಿಮ್ಮಲ್ಲಿ ಇಟ್ಕೊಂಡು ಈ ಸಾಗಾಣಿಕೆ ಪ್ರಾರಂಭ ಮಾಡಬೇಕು. ಮೊದಲಿಗೆ ನೀವು ಕಮ್ಮಿ ಬಂಡವಾಳದಿಂದ ಪ್ರಾರಂಭ ಮಾಡಬೇಕು. ಮತ್ತು ನೀವೆಲ್ಲ ಹೇಗೆ ಈಗ ಇದನ್ನು ಅನುಭವ ತಗೊಳೋದು ಹೇಗೆ, ಮತ್ತು ಇದರಲ್ಲಿ ಲಾಭ ಹೇಗೆ ತಗೊಳೋದು, ಮತ್ತು ಇದರಿಂದ ಯಾವ ರೀತಿಯಾದಂತಹ ಸಮಸ್ಯೆಗಳು ಬರ್ತವೆ, ಆ ಸಮಸ್ಯೆಗಳನ್ನು ಹೇಗೆ ಎದುರಿಸ್ಬೇಕು ಅನ್ನೋದು ಮೊದಲು. ಈಗ ಯಾರು ನಾಟಿ ಕೋಳಿ ಸಾಗಾಣಿಕೆ ಮಾಡಿ ನಮ್ಮ ಉತ್ತರ ಕರ್ನಾಟಕದವರು ಈಗ ಅದೇ ಪ್ರೆಸೆಂಟ್ ಹೆಚ್ಚು ಈಗ ಸಾಗಾಣಿಕೆ ಅಂದರೆ ನಮ್ಮ ತುಂಬ ಜನ ವೀಡಿಯೋಗಳು ನೋಡೋರಾಗಿರ್ಬೋದು, ಇಲ್ಲ ನಮ್ಮ ಯಾರ್ಯಾರು ಈಗ ನಮ್ಮ ಪೇಜ್ನ ಫಾಲೋ ಮಾಡ್ತಿರ್ಬೋದು, ತುಂಬ ಜನ ಏನು ಮಾಡ್ತಿದ್ದೀರಾ ಅಣ್ಣ, ಈಗ ನಾವು ಅಲ್ಪ ಪ್ರಮಾಣದಲ್ಲಿ ನಾವು ನಾಟಿ ಕೋಳಿ ಸಾಗಾಣಿಕೆ ಮಾಡಬೇಕು ಅಂತೇಳಿ ತುಂಬ ಜನ ಈಗ ಕೇಳ್ತಿದ್ದೀರ ಸ್ನೇಹಿತರೆ. ಅಂಥವ್ರು ಈಗ ಏನು ಮೊದಲಿಗೆ ಹೇಗೆಲ್ಲ ಪ್ರಾರಂಭ ಮಾಡಬೇಕು ಅಂತಂದರೆ ಸ್ನೇಹಿತರೆ, ನೀವು ಮೊದಲಿಗೆ ಒಂದು ಅನುಭವ ಪಡ್ಕೊಳ್ಬೇಕು ಅಂದರೆ ಮೊದಲಿಗೆ ಇಲ್ಲ 100ರಿಂದ 200 ನೀವು ನಾಟಿ ಕೋಳಿ ಮರಿಗಳನ್ನ ಅಂದರೆ ಸ್ನೇಹಿತರೆ, ನೀವು ಮೊದಲಿಗೆ ನೀವು ಈಗ ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ ಅಂತಂದರೆ ಈಗ ನೀವು ಇಲ್ಲಿ ನೋಡ್ತಿರುವಂಥ ನಾಟಿ ಕೋಳಿ ಮರಿ ಸ್ನೇಹಿತರೆ, ಈಗ ಇದು 2 ತಿಂಗಳು ಮರಿಗಳು ಸ್ನೇಹಿತರೆ. 2 ತಿಂಗಳು ಇಲ್ಲ 1 ತಿಂಗಳು ನಿಮ್ಮ ಅಂದರೆ ನಿಮ್ಮ ಬಜೆಟು ಅಂದರೆ ಸ್ನೇಹಿತರೆ ಒಂದು 20ರಿಂದ 30 ಸಾವಿರ ಇಷ್ಟು ಬಂಡವಾಳ ಹಾಕಿ ನೀವು ಮೊದಲಿಗೆ ಪ್ರಾರಂಭ ಮಾಡಬೇಕು. ಯಾವುದೇ ಥರ ಹೈಟೆಕ್ ಶೆಡ್ ಮಾಡಿ ಮತ್ತು ಅತಿ ಹೆಚ್ಚು ಬಂಡವಾಳ ಹಾಕಿ ದಯವಿಟ್ಟು ಸಾಗಾಣಿಕೆ ಪ್ರಾರಂಭ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಅನುಭವ ಇರಲ್ಲ, ತುಂಬ ಲಾಸ್ ಮಾಡ್ಕೊತೀರ. ಹಾಗಾಗಿ ಇದನ್ನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನೀವು ಮೊದಲಿಗೆ ಒಂದು 20 ಇಲ್ಲ ಒಂದು 30 ಸಾವಿರ ಇಲ್ಲ ಒಂದು 100 ಮರಿಗಳು, ಇಲ್ಲಾಂದರೆ ಒಂದು 200 ಇಲ್ಲ 100, 150, 200 ಇಷ್ಟರಲ್ಲಿ ಒಳಗಿಂದ ಒಂದು ಅನುಭವ ತಗೊಳ್ಳಿ ಸ್ನೇಹಿತರೆ. ಯಾವ ಥರ ಕಾಯಿಲೆಗಳು ಬರ್ತವೆ, ಯಾವ ಕಾಯಿಲೆ ಬಂದಾಗ ನಾವು ಹೇಗೆ ಫೇಸ್ ಮಾಡಬೇಕು ಅನ್ನೋದು ಒಂದು ಕಾನ್ಸೆಪ್ಟು ನೀವು ತಿಳ್ಕೊಬೇಕು ಸ್ನೇಹಿತರೆ. ಮತ್ತು ಇದನ್ನು ಏನೆಲ್ಲ ಆಹಾರ ಕೊಡಬೇಕು, ಮತ್ತು ಇದನ್ನು ಹೇಗೆ ಜೋಪಾನ ಮಾಡಬೇಕು, ಮತ್ತು ಇದನ್ನು ಎಷ್ಟು ತಿಂಗಳಿಗೆ ನಾವು ಮಾಂಸಕ್ಕೆ ರೆಡಿ ಮಾಡಬೇಕು, ಮತ್ತು ಇದನ್ನು ಎಷ್ಟು ತಿಂಗಳು ಸಾಗಾಣಿಕೆ ಮಾಡಿದ್ರೆ ನಮಗೆ ಮೊಟ್ಟೆ ಕೊಡುತ್ತೆ ಅಂಥೇಳಿ ನೀವು ತಿಳ್ಕೊತಾ ಹೋಗ್ಬೇಕು ಸ್ನೇಹಿತರೆ. ಏನಕ್ಕೆ ಇದನ್ನೆಲ್ಲ ತಿಳ್ಕೊಬೇಕು ಅಂತಂದರೆ, ನೀವು ಒಂದು ಬಂಡವಾಳ ಹಾಕಿದ್ದೀರಾ ಅಂದರೆ ಸ್ನೇಹಿತರೆ, ನೀವು 10,000 ರೂಪಾಯಿ ಬಂಡವಾಳ ಹಾಕಿದ್ದೀರ ಅಂದರೆ ನೀವು ಅದರಿಂದ ಇನ್ನೂ 10,000 ಅಂದರೆ ಜೊತೆಗೆ 10,000 ಎತ್ತ ಕೆಪಾಸಿಟಿ ನಿಮ್ಮಲ್ಲಿ ಇರ್ಬೇಕು ಸ್ನೇಹಿತರೆ. ಏನಕ್ಕೆ ಅಂದರೆ ನಾವು 10,000 ಹಾಕಿದ್ದೀವಿ ಬಿಡು 10,000ಕ್ಕೆ ಏನು ಹೋಗ್ಲಿ ಅನ್ನೋ ಕಾನ್ಸೆಪ್ಟ್ ದಯವಿಟ್ಟು ಬೇಡ. ಏನಕ್ಕೆ ಅಂತಂದರೆ ನಿಮ್ಮ ತಂದೆ ತಾಯಿ ಏನು ಕಷ್ಟ ಬೀಳ್ತಿದ್ದೀರಲ್ಲ, ಆ ಕಷ್ಟಕ್ಕೆ ನೀವು ಬೆನ್ನೆಲುಬಾಗಿ ನಿಂತ್ಕೊಳ್ಳೋಕ್ಕೋಸ್ಕರ ಇದನ್ನು ಪ್ರಾರಂಭ ಮಾಡಿ. ಏನಕ್ಕೆ ಅಂದರೆ ನಿಮ್ಮ ತಂದೆ ತಾಯಿ ಮೂಲತಃ ಕೃಷಿಕರಾಗಿರ್ತಾರೆ. ಈ ತಂದೆ ತಾಯಿ ಕೃಷಿಕರಾಗಿರ್ತಾರೆ. ಈಗ ನೀವೇನು ಮಾಡ್ತೀರಾ, ಕಾಲೇಜ್ಗೆ ಹೋಗ್ತಿರ್ಬೋದು, ಸ್ಕೂಲ್ಗೆ ಹೋಗ್ತಿರ್ಬೋದು, ಇಲ್ಲ ಹೈಯರ್ ಎಜುಕೇಷನ್ ಡಿಗ್ರಿ ಮಾಡ್ತಿರ್ಬೋದು, ಇಲ್ಲ ಬೇರೆ ಥರ ಎಜುಕೇಷನ್ ಮಾಡ್ತಿರ್ಬೋದು. ಹಾಗೆ ಅಲ್ಪ ಪ್ರಮಾಣದಲ್ಲಿ ನೀವು ಇದನ್ನು ಈ ಸಾಗಾಣಿಕೆ ಪ್ರಾರಂಭ ಮಾಡಿದ್ರೆ ನಿಮ್ಮ ತಂದೆ ತಾಯಿಗೂ ಒಂದು ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ ಒಂದು ಸ್ನೇಹಿತರೆ. ಈಗ ತುಂಬ ಜನ ಯುವಕರು ಏನು ಮಾಡ್ತಿದ್ದೀರಾ, ಈಗ ತುಂಬ ಜನಕ್ಕೆ ಓದಿರ್ತಾರೆ, ಅವ್ರಿಗೆ ಉದ್ಯೋಗ ಇರಲ್ಲ. ಒಂದು ತಂದೆ ತಾಯಿ ಜೊತೆ ಸೇರಿ ಕೃಷಿ ಮಾಡ್ತಿರ್ತಾರೆ, 1-2 ಹಸು ಕಟ್ಕೊಂಡು ಜೀವನ ಹೆಂಗೋ ನಡೆಸ್ತಾ ಇರ್ತಾರೆ ಸ್ನೇಹಿತರೆ. ಅದಕ್ಕೆ ನೀವು ಇದನ್ನು ಮೂಲ ಕಸುಬಾಗಿ ಆಯ್ಕೆ ಮಾಡ್ಕೊಬೇಕು ಸ್ನೇಹಿತರೆ. ಇದನ್ನು ನೀವು ಅವಲಂಬನೆ ಆಗಬಾರ್ದು, ನೀವು ಇದನ್ನು ಮೂಲ ಕಸುಬಾಗಿ ಆಯ್ಕೆ ಮಾಡ್ಕೊಬೇಕು. ಅಂತ ಹೇಗೆ ಅಂತಂದರೆ, ನೀವೊಂದು ನಾನು ಹೇಳಿದ್ನಲ್ಲ ಮೊದಲಿಗೆ 100-150ರಿಂದ ಪ್ರಾರಂಭ ಮಾಡಿ. ಅದನ್ನು ಆಹಾರ ಪದ್ಧತಿ ಅಂದರೆ ನೀವು ಕಮ್ಮಿ ಬಜೆಟ್ ಅಂದರೆ ನೀವು 10 ರೂಪಾಯಿ ಯಾವುದೇ ಥರ ಆಹಾರಕ್ಕೆ ನೀವು ಯಾವುದೇ ಥರ ದುಡ್ಡು ಕೊಟ್ಟು ತಂದು ಹಾಕೋಂಥ ಆಹಾರನ ತರಲೇಬಾರ್ದು ಸ್ನೇಹಿತರೆ. ನಾಟಿ ಕೋಳಿಲಿ ತುಂಬ ಲಾಸ್ ಆಗುತ್ತೆ ದುಡ್ಡು ಕೊಟ್ಟು ತಂದು ಹಾಕಿದ್ರೆ. ನೀವು ನೈಸರ್ಗಿಕವಾಗಿ ನೋಡಿ ಸ್ನೇಹಿತರೆ, ಇಲ್ಲಿ ಸಿಗುವಂಥ ನೋಡಿ, ಇಲ್ಲಿ ನಮ್ಮ ಕಡೆ ಈಗ ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಮತ್ತು ನಮ್ಮ ಉತ್ತರ ಕರ್ನಾಟಕ ಇರುವಂತಹ ನವಣೆ, ಸಜ್ಜೆ, ಈ ಥರ ಆಹಾರನ ನೀವು ಕೊಡಬೇಕು ಸ್ನೇಹಿತರೆ. ಇದೆಲ್ಲ ಏನು ನೀವೇ ಬೆಳಿತೀರ ಸ್ವತಃ. ಆಮೇಲೆ ವೇಸ್ಟೇಜ್ ಅಂತ ಸ್ವಲ್ಪ ಇರ್ತದಲ್ಲ, ಅಂಥನ್ನು ನೀವು ಆಚೆ ಚೆಲ್ಲಿದ್ರೆ ಇಲ್ಲಿ ಏನು ತಿನ್ಕೊಂತ ಐತಿಲ್ಲ ನೋಡಿ ಸ್ನೇಹಿತರೆ. ಈಗ ನಮ್ಮ ಫಾರಮಲ್ಲಿ ಏನು ಈಗ ನಾಟಿ ಕೋಳಿಗಳು ನಾವು ಮರಿಗಳನ್ನ ಆಚೆ ಬಿಟ್ಟು ನಾವು ಏನು ಡೆವಲಪ್ ಮಾಡ್ತೀವಲ್ಲ, ಈ ಥರ ನೀವು ಡೆವಲಪ್ ಮಾಡೋದ್ರಿಂದ ಈಗ ನಮಗೆ ಯಾವುದೇ ಥರ ನಾವು ಆಹಾರಕ್ಕೆ ನಾವು ದುಡ್ಡು ಕೊಟ್ಟು ತರಲ್ಲ ಸ್ನೇಹಿತರೆ. 1 ತಿಂಗಳವರೆಗೂ ನಾವು ಕೊಡಬೇಕು ಅಂದರೆ ನಾವು ಒಂದು ಮೊಟ್ಟೆ ತಗೊಂಬಂದು ನಾವು ಮರಿ ಮಾಡಿಸೋದ್ರಿಂದ 1 ತಿಂಗಳು ಮರಿಗೆ ಫೀಡ್ ಸ್ಟಾರ್ಟ್ ಕೊಡಲೇಬೇಕು. 2 ತಿಂಗಳು ಮರಿಗೆ ಅಂದರೆ ಒಂದು ತಿಂಗಳು ಆಗ್ತಿದ್ದಂಗೆ ಯಾವುದೇ ಥರ ನಾವು ಆಹಾರ ದುಡ್ಡು ಕೊಟ್ಟು ತಂದ ಆಹಾರ ಹಾಕಲ್ಲ ಸ್ನೇಹಿತರೆ. ಹಾಗಾಗಿ ಮೊದಲಿಗೆ ಪ್ರಾರಂಭ ಮಾಡೋರು ದಯವಿಟ್ಟು ನೀವು 1 ತಿಂಗಳಾಗಿರ್ಬೋದು, ಇಲ್ಲ 1.5 ತಿಂಗಳು ಮರಿ, ಇಲ್ಲ 2 ತಿಂಗಳು ಮರಿ, ಈ ಥರ ಮರಿಗಳನ್ನ ತಗೊಂಬಂದು ಸಾಗಾಣಿಕೆ ಪ್ರಾರಂಭ ಮಾಡಿ. ನೀವು ಒಂದಿನದ್ದು ಈ ಥರ ಮರಿನೂ ತಂದು ಸಾಗಾಣಿಕೆ ಮಾಡಬೇಡಿ ಸ್ನೇಹಿತರೆ. ಏನಕ್ಕೆ ಅಂತಂದರೆ ಅದಕ್ಕೆ ಆದಂತಹ ನಿಯಮಗಳು ಇರ್ತವೆ, ಬ್ರೂಡಿಂಗ್ ಇರುತ್ತೆ, ವ್ಯಾಕ್ಸಿನೇಷನ್ ಇರುತ್ತೆ. ಅದನ್ನು ನೀವು ಮೊದಲಿಗೆ ಪ್ರಾರಂಭ ಮಾಡೋರು ಅದನ್ನು ನಿಮಗೆ ಗೊತ್ತಿರಲ್ಲ. ಆಗ 100-200 ತಂದು ಮತ್ತು ಅದರಲ್ಲಿ 20-30 ಸಾವನ್ನು ಆಗ್ತವೆ. ಆವಾಗ ನಿಮಗೆ ತುಂಬ ಕಷ್ಟ ಅನಿಸುತ್ತೆ, ಇದೆಲ್ಲ ಯಾಕೆ ಬೇಕಿತ್ತು ನಮಗೆ ಅಂತ ಮನಸ್ಥಿತಿ ನಿಮಗೆ ಉಂಟಾಗುತ್ತೆ ಸ್ನೇಹಿತರೆ. ಹಾಗಾಗಿ ದಯವಿಟ್ಟು ನೀವು ಪ್ರಾರಂಭ ಮಾಡೋರು ನೀವು ಒಂದು 100-200 ಈ ಥರ ಈಗ ನಾನು ಇಲ್ಲಿ ವಿಡಿಯೋದ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಥರ ಈಗ 1-2 ತಿಂಗಳು ಇಲ್ಲ 1.5 ತಿಂಗಳು ಮರಿ, ಇದೆಲ್ಲ ಏನಾಗುತ್ತೆ ಸ್ನೇಹಿತರೆ, ನಿಮಗೆ 100-120 ರೂಪಾಯಿ ಇಲ್ಲ 90 ರೂಪಾಯಿ ಮಿನಿಮಮ್ ಇಲ್ಲಾಂದ್ರೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಒಳ್ಳೆ ಮರಿ ಸಿಗಬೇಕು ನಿಮಗೆ ಅಂತಂದರೆ, ಒಳ್ಳೆ ಗ್ರೌತ್ ಇರೋದು, ಒಳ್ಳೆ ಡೆವಲಪ್ ಆಗಿರುವಂಥ ಮರಿ ಏನಾಗುತ್ತೆ ಒಂದು 150 ರೂಪಾಯಿ ಈ ಥರ ರೈಟಲ್ಲಿ ನಿಮಗೆ ಮರಿಗಳು ಸಿಗ್ತವೆ ಸ್ನೇಹಿತರೆ. ನೀವು ತಗೊಂಡೋಗಿ ಸಾಗಾಣಿಕೆ ಮಾಡೋದ್ರಿಂದ ಅತ್ಯುತ್ತಮವಾಗಿ ಇಳುವರಿ ತಗೊಳ್ಬೋದು ಸ್ನೇಹಿತರೆ. ಒಂದು
ಸ್ನೇಹಿತರೆ, ಹಾಗೆ ನೀವು ಇದರಲ್ಲಿ ಹೇಗೆಲ್ಲ ಅಂದರೆ ನಮ್ಮ ಉತ್ತರ ಕರ್ನಾಟಕದವರು ಹೇಗೆಲ್ಲ ಇದರಲ್ಲಿ ಲಾಭ ಪಡಿಬೋದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ನೀವು ಈಗ ನೀವು 1 ತಿಂಗಳು, 1.5 ತಿಂಗಳು, 2 ತಿಂಗಳು ಮರಿ ನೀವು ತಗೊಂಬಂದಿರಂದರೆ ನೀವು ಅದನ್ನು ಮಿನಿಮಮ್ಮು 5 ತಿಂಗಳು ಸಾಗಾಣಿಕೆ ಮಾಡಬೇಕು ಸ್ನೇಹಿತರೆ. ಒಂದು ನಾಟಿ ಕೋಳಿ ಡೆವಲಪ್ ಆಗಬೇಕು ಅಂದ್ರೆ 6ರಿಂದ 7 ತಿಂಗಳು ಮಿನಿಮಮ್ ಬೇಕೇ ಬೇಕು ಸ್ನೇಹಿತರೆ. ನೀವು ಏನೇ ಆಹಾರ ಕೊಟ್ಟರು ಅದು ಯಾವುದೇ ಕಾರಣಕ್ಕೂ ಬರಲ್ಲ ಸ್ನೇಹಿತರೆ. ಯಾರೋ ತುಂಬ ಜನ ಮಾತು ಕೇಳಿ ಅಷ್ಟು ತಿಂಗಳು ಬರುತ್ತೆ, ಇಷ್ಟು ತಿಂಗಳು ಬರುತ್ತೆ ಅಂತೇಳಿ ದಯವಿಟ್ಟು ಯಾರು ಬೆರಗಾಗಕ್ಕೆ ಹೋಗಬೇಡಿ. 7ರಿಂದ 8 ತಿಂಗಳು ಮಿನಿಮಮ್ ತಗೊಂಡುತ್ತೆ. ಅಂದರೆ 1-1.5 kg ಬರೋವರೆಗೂ ಅಷ್ಟು ಮಿನಿಮಮ್ ತಗೊಂಡೆ ಸ್ನೇಹಿತರೆ. ಅಷ್ಟು ಬರೋವರೆಗೂ ನೀವು ಯಾವುದೇ ತರಹದ ಅಂದರೆ ದುಡ್ಡನ್ನ ಎಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ ನಾಟಿ ಕೋಳಿಲಿ. ಏನಕ್ಕೆ ಅಂದರೆ ನಿಮ್ಮ ಕೈಯಿಂದನೇ ಅಂದರೆ ನೀವು ಮರಿಗೂ ಬಂಡವಾಳ ಹಾಕಿರ್ತೀರ, ಮತ್ತು ನೀವು ಏನೋ ಅಲ್ಪ ಸ್ವಲ್ಪದಲ್ಲಿ ಈ ಮಿಸ್ಕಿನ ಜೋಳ ತರಬೇಕು ಅಂದ್ರೆ ಅದಕ್ಕೆ ದುಡ್ಡು ಹಾಕಲೇಬೇಕು. ಮತ್ತು ಸಜ್ಜೆ ನವಣೆ ಅದು ನಿಮಗೆ ಸಿಗುತ್ತೆ ಅಂದರೆ ಅದು ನಮ್ಮದೇನು ಅಭ್ಯಂತರ ಇಲ್ಲ ಸ್ನೇಹಿತರೆ. ಸಿಗಲ್ಲ ಅನ್ನೋರು ದಯವಿಟ್ಟು ತಂದು ಹಾಕಲೇಬೇಕಾಗುತ್ತೆ. ಇದಕ್ಕೆಲ್ಲ ನೀವು ಇನ್ವೆಸ್ಟ್ ಮಾಡಿರ್ತೀರ, ಮತ್ತು ಅದನ್ನು 7-8 ತಿಂಗಳವರೆಗೂ ತಾಳ್ಮೆ ನಿಮ್ಮಲ್ಲಿ ದಯವಿಟ್ಟು ಇರಲೇಬೇಕು. ಅಂಥವರು ಈ ಸಾಗಾಣಿಕೆ ಪ್ರಾರಂಭ ಮಾಡಿ ಸ್ನೇಹಿತರೆ, ತುಂಬ ಒಳ್ಳೆಯದು. ಈಗ ಮೊದಲಿಗೆ ನೀವು ಏನೆಲ್ಲ ನಾನು ಹೇಳಿದ್ನಲ್ಲ ಸ್ನೇಹಿತರೆ, ಈ ಥರ ಆಹಾರ ಕೊಡುವಂಥ ಪದ್ಧತಿಯನ್ನು ನಿಮಗೆ ಗೊತ್ತಿದ್ರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಆಮೇಲೆ ನೀವು ಅಲ್ಪ ಪ್ರಮಾಣದಲ್ಲಿ ಏನು ಮಾಡಬೇಕು, ಸ್ವಲ್ಪ ನಿಮ್ಮದು ಏನು ಈಗ ತೋಟದಲ್ಲಿ ಏನಾದರೂ ಸ್ವಲ್ಪ ಜಾಗ ಇದ್ದರೆ ಅದಕ್ಕೆ ಈಗ ನಾವು ಇಲ್ಲೇನು ಗ್ರೀನ್ ಮೆಸ್ ಮಾಡಿದ್ದೀವಲ್ಲ ಸ್ನೇಹಿತರೆ, ಈ ಥರ ನಮ್ಮ ಉತ್ತರ ಕರ್ನಾಟಕದವರು ಇದು ಬಂದು ಸ್ನೇಹಿತರೆ 10 ಅಡಿ ಮತ್ತು 12 ಅಡಿ ಮತ್ತು 10 ಅಡಿ 8 ಅಡಿ ಈ ಥರನೂ ಸಿಗುತ್ತೆ ಸ್ನೇಹಿತರೆ. ಇದು ಬಂದು 150 ಅಡಿಗೆ ಒಟ್ಟು 3,500 ರೂಪಾಯಿ ದುಡ್ಡು ಆಗುತ್ತೆ ಸ್ನೇಹಿತರೆ. ತುಂಬ ಜನನು ಕೇಳ್ತಿದ್ದೀರಾ ಅಣ್ಣ ಮೆಸ್ಗೆ ಎಷ್ಟಾಗುತ್ತೆ ಅಂತ. ಈಗೇನಿಲ್ಲ, ನಾವು ಗ್ರೀನ್ ಮೆಸ್ ಮಾಡಿರೋ ಸ್ನೇಹಿತರೆ ಇದು 10 ಅಡಿ 12 ಅಡಿ 8 ಅಡಿ ಈ ಥರ ಸಿಗುತ್ತೆ ಸ್ನೇಹಿತರೆ. ಅದು ಬಂದು ನಿಮಗೆ 3,500 ರೂಪಾಯಿ 150 ಅಡಿ ಸ್ನೇಹಿತರೆ. ನೀವು ಯಾರು ಸಾಗಾಣಿಕೆ ಮಾಡೋರು ಆ ಥರದ್ದನ್ನ ನೀವು ಗ್ರೀನ್ ಮೆಸ್ನ ಸುತ್ತಲೂ ಮಾಡ್ಕೊಂಡು ನಾವಿಲ್ಲೇನು ಗ್ರೌಂಡಪ್ಪಲ್ಲಿ ಈಗ ನಮ್ಮ ಮರಿಗಳು ಏನು ಮೇಯ್ತಾ ಇದ್ದಿಲ್ಲ ಸ್ನೇಹಿತರೆ, ಈ ಥರ ಸಾಗಾಣಿಕೆ ಮಾಡೋದ್ರಿಂದ ಕಮ್ಮಿ ಬಂಡವಾಳ ಸ್ನೇಹಿತರೆ. ನಿಮಗೆ ಯಾವುದೇ ಥರ ಅತಿ ಹೆಚ್ಚು ಬಂಡವಾಳ ಆಗೋಲ್ಲ, ಯಾವುದೇ ಥರ ಶೆಡ್ಗಳು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಾಟಿ ಕೋಳಿಗೆ ಏನು ಅಂತಂದರೆ ರಾತ್ರಿ ಹೊತ್ತು ಕೂರಕ್ಕೆ ಅಂದರೆ ಸ್ನೇಹಿತರೆ ಒಂದು ಕೂರಕ್ಕೆ ಒಂದು ಜಾಗ ಅಂತ ಹೇಳಿ ಸೀಮಿತವಾಗಿ ಬೇಕಷ್ಟೇ ಸ್ನೇಹಿತರೆ. ಅದೇನು ಸ್ನೇಹಿತರೆ ನಿಮಗೆ ಒಂದು 100-150 ಸಾಕ್ತೀವಿ ಅಂದರೆ 10 ಅಡಿ ಇಲ್ಲ 20 ಅಡಿ 10 ಅಡಿ ಇದ್ದರೂ ಸಾಕು. ಅದಕ್ಕೆ ನೀವು ಸ್ಟೆಪ್ಪು ಕಡ್ಡಿಗಳನ್ನ ಕಟ್ಕೊಂತ ಸಾಗಾಣಿಕೆ ಪ್ರಾರಂಭ ಮಾಡಿದ್ರು ತುಂಬ ಒಳ್ಳೆಯದು ಸ್ನೇಹಿತರೆ. ಇದೆಲ್ಲ ಏನು ನಮ್ಮ ಉತ್ತರ ಕರ್ನಾಟಕದವರು ತುಂಬ ಜನ ಯಾರು ಕ್ವಶನ್ ಕೇಳ್ತಿರಲ್ಲ ಅಂಥವ್ರಿಗೆ ನಾನು ಬಿಡಿಸಿ ನಮ್ಮಲ್ಲಿ ಏನೀಗ ನಮ್ಮ ಫಾರಮಲ್ಲಿ ಮಾಡಿದ್ದೀವಲ್ಲ ಅದನ್ನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾಗಿ ನೋಡಿ. ಆಮೇಲೆ ಸ್ನೇಹಿತರೆ ನೀವು ಈಗ ಸ್ಟೆಪ್ ಕಟ್ಟಿ ಆ ಥರ ಮಾಡಿದ್ರು ನಿಮಗೆ ಕೋಳಿಗಳು ಆರಾಮಾಗಿ ಕೂತ್ಕೊಂತೆ ಯಾವುದೇ ಕಾಯಿಲೆಗಳು ಬರೋಲ್ಲ. ಮತ್ತು ಈ ಕಾಯಿಲೆಗಳು ಬಂದಾಗ ಹೇಗೆಲ್ಲ ತಡೆಗಟ್ಟಬೇಕು ಅಂತೇಳಿ ನೀವು ತುಂಬ ಜನಕ್ಕೆ ಕನ್ಫ್ಯೂಸ್ ಇರ್ತೀರ. ಅಂಥವ್ರು ಸ್ನೇಹಿತರೆ ಈಗ ನೀವು ಎಲ್ಲಿ ಮರಿ ತಂದಿರ್ತೀರಲ್ಲ ಅವ್ರ ಹತ್ರ ನೀವು ಕೇಳಬೇಕಾದಂಥ ಮಾಹಿತಿ ಇದೆ ಸ್ನೇಹಿತರೆ. ಸರ್ ಈಗ ನಾವು ಈಗ ನಾಟಿ ಕೋಳಿ ಮರಿಗಳು ತಗೊಂಡೋಗ್ತೀವಿ ನಿಮ್ಮ ಹತ್ರ, ಮತ್ತು ಇದಕ್ಕೆ ಏನಾದರೂ ಯಾವುದೇ ಥರ ಕಾಯಿಲೆಗಳು ಬಂದಾಗ ಏನೆಲ್ಲ ನೀವು ಮೆಡಿಸಿನ್ ಕೊಟ್ಟಿರೋ ನಾವೇನು ಮುಂದಕ್ಕೆ ಮೆಡಿಸಿನ್ ಕೊಡಬೇಕು ಅಂತ ನೀವು ಅವ್ರ ಹತ್ರನೇ ಸ್ವಲ್ಪ ಮಾಹಿತಿ ಪಡ್ಕೊಂಡು ತಗೊಂಡೋಗ್ಬೇಕು ಸ್ನೇಹಿತರೆ. ಏನಕ್ಕೆ ಅಂತಂದರೆ ಈಗ ಅವ್ರು ಏನು ಮಾಡಿರ್ತಾರೆ, ವ್ಯಾಕ್ಸಿನೇಷನ್ 3 ಹಾಕಿರ್ತಾರೆ, ಮತ್ತು ಏನಾದ್ರು ಜ್ವರ ಬಂದಾಗ ಸ್ವಲ್ಪ ಮಂಕಾದಾಗ ಜಾಗಗಳು ಚೇಂಜ್ ಆದಾಗ ಏನು ಮಾಡ್ತಾರೆ, ಅವ್ರು ಏನು ಮಾಡಿರ್ತಾರೆ ಮಾತ್ರೆಗಳಾಗಿರ್ಬೋದು ಇಲ್ಲ ಟಾನಿಕ್ ಆಗಿರ್ಬೋದು ಇದನ್ನು ಯೂಸ್ ಮಾಡಿರ್ತಾರೆ ಸ್ನೇಹಿತರೆ ಅವ್ರ ಫಾರಮಲ್ಲಿ. ಅವಾಗ ನೀವು ಅವ್ರೇನು ಇರ್ತಾರೆ ಅದನ್ನೇ ಒಂದು ಫೋಟೋ ಹೊಡ್ಕೊಂಡು ಹೋಗೋದು ಇಲ್ಲ ಅವ್ರ ಹತ್ರ ತೊಗೊಳೋದು ಇದನ್ನು ಮಾಡಿದಾಗ ಏನಾಗುತ್ತೆ ಸ್ನೇಹಿತರೆ, ಅದು ಯಾವುದೇ ಥರ ಕಾಯಿಲೆಗಳು ಬರೋಲ್ಲ. ಅವ್ರೇನು ಕೊಟ್ಟಿರ್ತಾರೋ ಅದನ್ನೇ ನೀವು ಕಂಟಿನ್ಯೂ ಮಾಡಿದ್ರೆ ಅದು ಈಗ ಏನೇ ರೋಗ ಬಂದರೂ ಅದನ್ನು ಗುಣಮುಖ ಆಗ್ಬಿಡುತ್ತೆ ಸ್ನೇಹಿತರೆ. ನೀವು ಮತ್ತೆ ಏನು ಮಾಡ್ತೀರಾ, ತುಂಬ ಜನ ಮಾಡೋ ತಪ್ಪೇನು ಅಂತಂದರೆ ಅಲ್ಲಿನ ಲೋಕಲ್ ಡಾಕ್ಟರ್ಸ್ಗಳನ್ನ ಸಜೆಸ್ಟ್ ತಗೊಳೋದು. ಅವರು ಈಗ ಇವ್ರೊಂದು ಕೊಟ್ಟಿರ್ತಾರೆ ಅವ್ರೊಂದು ಬರೆದಿರ್ತಾರೆ, ನೀವು ಹೋಗಿ ಮೆಡಿಕಲಲ್ಲಿ ಒಂದು ತರ್ತೀರಾ. ಇದು 3 ಮಿಕ್ಸಾಗಿ ಏನಾಗುತ್ತೆ ಮರಿ ಡೆತ್ ಆಗೋ ಸಂಭವನೂ ಇರುತ್ತೆ. ಆದಷ್ಟು ನೀವು ಎಲ್ಲಿ ಮರಿ ತಾಂತೀರೋ ಅವ್ರ ಹತ್ರ ಮಾಹಿತಿ ಪಡ್ಕೊಂಡು ಅದನ್ನೇ ನೀವು ಕಂಟಿನ್ಯೂ ಮಾಡೋಕ್ಕೆ ಟ್ರೈ ಮಾಡಿ. ಆದಷ್ಟು ನಾಟಿ ಕೋಳಿ ಮರಿಗಳಿಗೆ ಸ್ನೇಹಿತರೆ ನೀವು ಆದಷ್ಟು ನುಗ್ಗೆ ಸೊಪ್ಪು, ಪರಂಗಿ ಹಣ್ಣು, ಬಾಳೆದಿಂಡು ಸ್ವಲ್ಪ ಅಂದರೆ ವಾರಕ್ಕೊಂದು ಸತಿ 2 ಸತಿ ಇದನ್ನು ಕೊಡೋದ್ರಿಂದ ಯಾವುದೇ ಥರ ಕಾಯಿಲೆಗಳು ಬರೋಲ್ಲ. ಅದನ್ನು ನೀವು ನಮ್ಮ ಉತ್ತರ ಕರ್ನಾಟಕದವರು ಅಂದರೆ ನುಗ್ಗೆ ಸೊಪ್ಪು ಮಾಮೂಲಿ ಸಿಗುತ್ತೆ, ನಾನು ನೋಡಿದ್ದೀನಿ ತುಂಬ ಕಡೆ. ಆಮೇಲೆ ಪರಂಗಿ ಹಣ್ಣು ಅಂದರೆ ಪಪ್ಪಾಯಿ ಸ್ನೇಹಿತರೆ, ಅದು ಸಿಕ್ಕೇ ನಿಮ್ಮ ಕಡೆಯೂ ಅದನ್ನು ನೀವು ಸಹ ಬಳಸಿ. ಮತ್ತು ನಿಮ್ಮ ಕಡೆ ಸಿಗಲ್ಲ ಅನ್ನೋದೇನು ಅಂತಂದರೆ ಈ ಬಾಳೆದಿಂಡು ಸ್ವಲ್ಪ ಅಂದರೆ ನೀರು ಯಾರ್ಯಾರು ಇದೆ ನೀರು ಇರೋರು ತುಂಬ ಜನ ಬೆಳೆದಿರ್ತಾರೆ ಅಲ್ಲಿ ಸಿಗುತ್ತೆ. ಇನ್ನೂ ಒಂದು ಸ್ವಲ್ಪ ನೀರು ಇಲ್ದಿದ್ದ ಕಡೆಗೆ ಅಂಥವ್ರಿಗೆ ನೀರು ಇಲ್ದಿದ್ದ ಕಡೆಯವ್ರಿಗೆ ಸ್ವಲ್ಪ ಬೆಳೆಯೋದು ತುಂಬ ಕಷ್ಟ ಇರ್ತೈತೆ. ಬಾಳೆದಿಂಡು ಒಂದು ಕಮ್ಮಿ ಸಿಗೋಲ್ಲ ನಿಮ್ಮ ಕಡೆ, ಅದೊಂದು ಸ್ವಲ್ಪ ಅದನ್ನು ನೀವು ಮೇನೇಜ್ ಮಾಡ್ಕೊಳ್ಳಿ. ಮತ್ತು ಸ್ನೇಹಿತರೆ ನೀವು ಆಚೆ ಕಡೆ ಬಿಟ್ಟಾಗ ಈ ವೇಸ್ಟೇಜ್ ರಾಗಿ ಇರ್ಬೋದು, ಸಜ್ಜೆ ಇರ್ಬೋದು, ಈ ನವಣೆ ಅಂದರೆ ವೇಸ್ಟೇಜ್ ಇರ್ತೈತಲ್ಲ ಸ್ನೇಹಿತರೆ, ಅದನ್ನು ನೀವು ನೋಡಿ ಈ ಥರ ಎಲ್ಲನ ಬಿಸಾಕ್ಬಿಟ್ರು ಆರಾಮಾಗಿ ತಿನ್ಕೊಳುತ್ತೆ. ನೀವೇನು ಯಾವುದೇ ಥರ ದುಡ್ಡು ಕೊಟ್ಟು ಏನು ಆಹಾರ ತಂದು ಹಾಕೋ ಥರ ನಿಮಗೂ ಇರಲ್ಲ, ಅದಕ್ಕೂ ಏನಿರಲ್ಲ ಸ್ನೇಹಿತರೆ. ಹಾಗೆ ಸ್ನೇಹಿತರೆ ನಮ್ಮ ಉತ್ತರ ಕರ್ನಾಟಕದವರು ಮತ್ತು ಇದನ್ನು ಎಷ್ಟೋ ದಿನದವರೆಗೂ ತಾಳ್ಮೆಯಿಂದ ಕಾಯಬೇಕು ಅಂದರೆ 8ರಿಂದ ನೀವು ಮಾರೋವರೆಗೂ 8 ತಿಂಗಳು ನೀವು ತಾಳ್ಮೆ ಇಟ್ಕೊಂಡು ಸಾಗಾಣಿಕೆ ಪ್ರಾರಂಭ ಮಾಡಬೇಕು. ಅಣ್ಣ ಇದು ಏನಣ್ಣ ನಾವು ಗೊತ್ತಿಲ್ಲದೆ ನಿಮ್ಮ ಮಾತು ಕೇಳ್ಬಿಟ್ಟು ನಾವು ಇದನ್ನು ಸಾಗಾಣಿಕೆ ಮಾಡಿದ್ದೀವಿ, ಇದು ಬೇಗ ಗ್ರೌತಿ ಆಗ್ತಿಲ್ಲ ಅಂತ ತುಂಬ ಜನ ಮತ್ತೆ ಕ್ವಶನ್ ಮಾಡ್ಬೋದು ಸ್ನೇಹಿತರೆ.
ಇದನ್ನು ಕರೆಕ್ಟಾಗಿ ಮೈಂಡ್ಸೆಟ್ ಇಟ್ಕೊಂಬಿಡಿ. ನಾಟಿ ಕೋಳಿ ಬೆಳವಣಿಗೆ ತುಂಬ ಲೇಟು. ಅಮ್ಮಮ್ಮ ಅಂದರೆ 7ರಿಂದ 8 ತಿಂಗಳು ಮಿನಿಮಮ್, ಇಲ್ಲ ಅಂದರೆ 1 ವರ್ಷವರೆಗೂ ನೀವು ಕಾಯುವ ತಾಳ್ಮೆ ಇರಬೇಕು. ಈಗಿನ ಯುವಕರಿಗೆ ತಾಳ್ಮೆ ಅನ್ನೋದು ಸ್ವಲ್ಪ ಕಮ್ಮಿ. ಏನಕ್ಕೆ ಅಂದರೆ ಫಾಸ್ಟ್ ಬಿಸ್ನೆಸ್ ಕೇಳ್ತಿದ್ದೀರಾ. ಆದರೆ ನಾಟಿ ಕೋಳಿ ಹಂಗಲ್ಲ ಸ್ನೇಹಿತರೆ. ಒಂದು ಸತಿ ನಿಮಗೆ ಕೈ ಹಿಡಿತು ಅಂದರೆ ಲೈಫ್ ಲಾಂಗ್ ಅನ್ನ ಕೊಡುತ್ತೆ. ಏನಕ್ಕೆ ಅಂದರೆ ಮಾಂಸದಲ್ಲೂ ದುಡ್ಡು ಮಾಡಿಕೊಡುತ್ತೆ, ಇಲ್ಲ ನೀವು ಮರಿ ತಗೊಂಡು ಡೆವಲಪ್ ಮಾಡೋದು ದುಡ್ಡು ಕೊಡುತ್ತೆ, ಮೊಟ್ಟೆಲ್ಲೂ ದುಡ್ಡು ಕೊಡುತ್ತೆ, ಕೋಳಿ ಕಸದಲ್ಲೂ ಸಹ ದುಡ್ಡು ಕೊಡುತ್ತೆ ಸ್ನೇಹಿತರೆ. ಹಾಗಾಗಿ ಕೋಳಿ ಸಾಗಾಣಿಕೆ ಪ್ರಾರಂಭ ಮಾಡೋರು ಒಂದು ಸತಿ ಏನಾದರೂ ಇದರಲ್ಲಿ ಸಕ್ಸಸ್ ನೋಡಿದ್ದೀರ ಅಂದರೆ ಆ ಸಕ್ಸಸ್ನ ನೀವು ಮುರಿಯೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ರೆಗ್ಯುಲರು ಸಾಧನೆ ಅನ್ನೋದು ಇದರಲ್ಲಿ ಮಾಡಲೇಬೋದು. ಏನಕ್ಕೆ ಅಂತಂದರೆ ಪರ್ ಕೆ ಜಿ ನಿಮಗೆ 350 ರೂಪಾಯಿ, 15 ರೂಪಾಯಿ ನಾಟಿ ಮೊಟ್ಟೆ ಸ್ನೇಹಿತರೆ. ಈ ಥರ ಈಗ ಮರಿಗಳ್ನ ನೀವು ತಂದು ಡೆವಲಪ್ ಮಾಡಿದ್ರು ನಿಮಗೆ ಅತಿ ಹೆಚ್ಚು ಲಾಭ ಸಿಗುತ್ತೆ. ಹಾಗಾಗಿ ಯಾರು ಈ ನಾಟಿ ಕೋಳಿ ಸಾಗಾಣಿಕೆ ಪ್ರಾರಂಭ ಮಾಡ್ತಿರಲ್ಲ, ಸ್ವಲ್ಪ ತಾಳ್ಮೆ ಇರಬೇಕಷ್ಟೇ. ತಾಳ್ಮೆ ಇರಬೇಕು, ಮತ್ತು ಇದನ್ನು ಒಂದು ಸೈಡ್ ಇನ್ಕಮಾಗಿ ತಗೊಂಡಿರ್ಬೇಕು. ಇದನ್ನೇ ಅವಲಂಬನೆ ಆಗಬಾರ್ದು, ಓಕೆನಾ. ಮತ್ತು ನೀವು ಇದನ್ನು ಏನೆಲ್ಲ ಮಾಡ್ತಾ ಬಿಸ್ನೆಸ್ ಮಾಡಬೇಕು ಅಂದರೆ, ಈಗ ನೀವೇನೋ ಕೆಲಸಕ್ಕೆ ಹೋಗ್ತಿದ್ದೀರಾ, ಕೆಲಸಕ್ಕೆ ಹೋಗ್ತಾ ಇದನ್ನು ಬೆಳಿಗ್ಗೆ ಸಂಜೆ ಅಂದರೆ 1 ಅವರ್ 2 ಅವರ್ ಆಚೆ ಬಿಟ್ಟರು ಸಾಕು. ಇಲ್ಲ ನಿಮ್ಮ ತಂದೆ ತಾಯಿ ಫ್ರೀ ಇದ್ದು ಅಂಥವ್ರಿಗೆ ನೀವು ಇದನ್ನು ನೀವು ತಾಮನ್ ಕೊಡ್ತೀನಿ ನೋಡ್ಕೊಳ್ಳಿ ಅಂತ ಹೇಳಿದ್ರು ಅವರು ಸಹ ಮಾಡೋಕ್ಕೆ ರೆಡಿ ಇರ್ತಾರೆ ಸ್ನೇಹಿತರೆ. ಏನಕ್ಕೆ ಅಂದರೆ ಮಗ ಏನೋ ಒಂದು ಮಾಡ್ತಾವನೆ, ಮಗಳು ಏನೋ ಒಂದು ಮಾಡ್ತಾವನೆ ಅಂದಾಗ ತಂದೆ ತಾಯಿ ನೀವು ಹೆಂಗೆ ತಂದೆ ತಾಯಿ ಬೆನ್ನೆಲುಬಾಗಿರ್ತಾರೋ ತಂದೆ ತಾಯಿ ನಿಮಗೂ ಸಹ ಬೆನ್ನೆಲುಬಾಗಿ ನಿಲ್ಲೋಕ್ಕೆ ಮುಂದೆ ಇರ್ತಾರೆ. ಹಾಗಾಗಿ ನೀವು ತಂದೆ ತಾಯಿಯ ಮಾತು ಕೇಳಿಕೊಂಡು ಒಂದು ಏನೇ ಬಿಸ್ನೆಸ್ಸಿಗೆ ಕೈ ಇಟ್ರೂ ಸಕ್ಸಸ್ ಆಗ್ತೀರಾ. ತಂದೆ ತಾಯಿ ಮಾತನ್ನು ದಯವಿಟ್ಟು ಕೇಳಿ. ಈಗಿನ ಯುವಕರು ಯುವತಿಯರು ದಯವಿಟ್ಟು ಯಾರೂ ಸಹ ಈ ದುಡುಕ್ಬಿಟ್ಟು ಎಲ್ಲೋ ಹೋಗಿ ಬೇರೆ ಬೇರೆ ಥರ ಬಂಡವಾಳ ಹಾಕಿ ಬಿಸ್ನೆಸ್ ಪ್ರಾರಂಭ ಮಾಡ್ತೀರಾ, ಬೇಗ ಅದರಲ್ಲಿ ಕೈ ಸುಟ್ಕೊತೀರಾ, ಮತ್ತೆ ನೀವು ಲಾಸ್ ಮಾಡ್ಕೊಂಡು ಮತ್ತೆ ತಂದೆ ತಾಯಿ ಆಸರಿಯಾಗಿ ಬರ್ತೀರಾ ಸ್ನೇಹಿತರೆ. ಅದನ್ನು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ಈ ಥರ ಅಲ್ಪ ಪ್ರಮಾಣದಲ್ಲಿ ನಾಟಿ ಕೋಳಿ ಇರ್ಬೋದು, ಮತ್ತು ಆಡು ಸಾಕಾಣಿಕೆ ಇರ್ಬೋದು, ಇಲ್ಲ ಕುರಿ ಸಾಕಾಣಿಕೆ ಇರ್ಬೋದು, ಇಲ್ಲ ಹಸು ಸಾಕಾಣಿಕೆ ಇರ್ಬೋದು, ರೇಷ್ಮೆ ಇರ್ಬೋದು, ಇದೆಲ್ಲ ನಿಮ್ಮ ಜಾಗದಲ್ಲಿ ನೀವೇ ಓನರ್ ಆಗಿ ಮಾಡೋದ್ರಿಂದ ತುಂಬ ಅಂದರೆ ನಿಮಗೆ ಬೆನಿಫಿಟ್ ಇದೆ ಸ್ನೇಹಿತರೆ. ಫಸ್ಟು ಸ್ಟಾರ್ಟಿಂಗು ಯಾರೇ ಆಗಲಿ ಬಿಸ್ನೆಸ್ಸಲ್ಲಿ ಮುಂದುವರಿಯೋಕ್ಕಾಗಲ್ಲ, ಅದರಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನೀವು ಅದರಲ್ಲಿ ಸ್ವಲ್ಪ ದಿನ ಪರಿಶ್ರಮ ಹಾಕಿದ್ದೀರ ನಿರಂತರವಾಗಿ ಅಂತಂದರೆ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ. ಏನಕ್ಕೆ ಅಂದರೆ ಇಷ್ಟೆಲ್ಲ ನಾನು ಏನು ಹೇಳ್ತೀನೋ ಇದೆಲ್ಲ ನಾನು ಸ್ವತಃ ಅನುಭವಿಸಿರೋದು, ಸ್ವತಃ ನಾನು ಸಕ್ಸಸ್ ಕಂಡಿರೋದ್ರಿಂದನೇ ನಿಮ್ಮೆಲ್ಲರಿಗೂ ಒಂದು 4 ನನ್ನ ಕಡೆಯಿಂದ ಒಳ್ಳೆ ಸಂದೇಶ ಕೊಡೋ ಅಷ್ಟು ನಾನು ಈ ನಾಟಿ ಕೋಳಿಲಿ ಸಕ್ಸಸ್ ಕಂಡಿದ್ದೀನಿ ಸ್ನೇಹಿತರೆ. ಹಾಗಾಗಿ ನೀವು ಯಾರೆಲ್ಲ ಸಾಗಾಣಿಕೆ ಪ್ರಾರಂಭ ಮಾಡ್ತಿರ್ತೀರ ಭಯ ಪಡಲೇಬೇಡಿ ಸ್ನೇಹಿತರೆ. ಏನಕ್ಕೆ ಅಂದರೆ ಸಾಯುತ್ತೆ, ರೋಗ ಬರುತ್ತೆ, ಅದು ಇದು ಅಂತೇಳಿ ಕಂತೆ ಪುರಾಣಗಳನ್ನು ನೀವು ಸೈಡಿಗೆ ಒತ್ತಿಗಿಟ್ಟು ಇದನ್ನು ಪ್ರಾರಂಭ ಮಾಡಿದ್ರೆ ಅತ್ಯುತ್ತಮವಾಗಿ ನೀವು ಲಾಭ ಪಡಿಬೋದು ಸ್ನೇಹಿತರೆ. ಏನಕ್ಕೆ ಅಂದರೆ ಇವಾಗ ನೀವು ಬಿಸ್ನೆಸ್ಗೆ ಎಂಟ್ರಿ ಆಗ್ತೀರಾ, ಒಂದು ಹೈನುಗಾರಿಕೆ ಪ್ರಾರಂಭ ಮಾಡ್ತೀರಾ, ಇದು ನಿಮಗೆ ಮುಂದಿನ ಜೀವನಕ್ಕೆ ದಾರಿಯಾಗುತ್ತೆ ಸ್ನೇಹಿತರೆ. ತುಂಬ ಜನ ಎಲ್ಲ ಹೋಗಿ 15,000 20,000ಕ್ಕೆ ನೀವು ಯಾರ ಹತ್ರ ಕೆಲಸ ಮಾಡಿದ್ರು ನೀವು ಅದರಲ್ಲಿ ತೃಪ್ತಿ ಕಾಣೋಕ್ಕಲ್ಲ, ಸಕ್ಸಸ್ ಕಾಣೋಕ್ಕಲ್ಲ. ಯಾವುದೇ ಥರ ನೀವು ಕಂಡಿರುವಂಥ ಡ್ರೀಮ್ನ ಕನಸನ್ನು ನನಸು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ನೀವು ಸಣ್ಣ ಪುಟ್ಟಾಗಿ ಒಂದು ಬಿಸ್ನೆಸ್ನ ಪ್ರಾರಂಭ ಮಾಡಬೇಕು. ಅದರಲ್ಲಿ ಸೋಲು ಗೆಲುವಿನ ಹೊಡೆತಗಳನ್ನು ತಡ್ಕೊಂಡು ನೀವು ಮೇಲೆ ಎದ್ದಾಗಲೇ ಸ್ನೇಹಿತರೆ ನಿಮಗೆ ಒಂದು ಸಕ್ಸಸ್ ಅನ್ನೋದು ಸಿಗೋದು. ಆದಷ್ಟು ನಮ್ಮ ಉತ್ತರ ಕರ್ನಾಟಕ ಯುವಕರಿಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.